ಬದುಕಿಗೆ ನಾಚ್ಕೊಳ್ಳದೆ ಇದ್ರೆ ಯಾವ ಮಗ್ಗು ಹೂ ಆಗ್ತಾ ಇರ್ಲಿಲ್ಲ. ಕಾವು ಕೊಡೋದಕ್ಕೆ ಕೋಳಿ ನಾಚ್ಕೊಂಡಿದ್ರೆ ಯಾವ ಮೊಟ್ಟೆನೂ ಮರಿ ಆಗ್ತಾ ಇರ್ಲಿಲ್ಲ. ಆದ್ರೆ ಗಂಡ ಹೆಂಡತಿ ನಾಚ್ಕೊಳ್ಳದೆ ಇದ್ದಿದ್ರೆ ಈ ಸೃಷ್ಟಿನಲ್ಲಿ ಮಕ್ಕಳೇ ಇರ್ತಾ ಇರ್ಲಿಲ್ಲ. ಆದ್ರೂ ನಾಚಿಕೆಗೆ ಒಂದು ಲಿಮಿಟ್ ಇರ್ಬೇಕಲ್ವಾ? ಇಲ್ಲಿ ಇಡೀ ಫ್ಯಾಮಿಲಿ ಮಾತ್ಗೂ ನಾಚ್ಕೊಳತ್ತೀರಿ. ಹೀಗಾದ್ರೆ ಮಾತಾಡೋದು ಹೇಗೆ ಹೇಗೆ ನೋಡಿ. ಮಂಜ, ಸಾಂಗು ಡ್ಯಾನ್ಸ್ ಎರಡು ಒಂದೇ ತರ ಇದೆ, ಎರಡು ಅರ್ಥ ಆಗ್ಲಿಲ್ಲ. ಅರ್ಥ ಆಗಲ್ಲ ಅಣ್ಣ ಮಂಜ ಯಾರಿಗೂ. ಅಲ್ಲ ಇದೇನು ಇಷ್ಟೊಂದು ಶೈಲಾಗಿ ಬಂದು ಮಾಪಾಗ್ತಾನೆ ಅಂತ ನೋಡ್ತಾ ಇದೀರಾ? ಏನ್ ಮಾಡೋಣ, ಹೆಣ್ಮಕ್ಳು ಇಲ್ದಿರೋ ಫ್ಯಾಮಿಲಿ ನಮ್ದು. ಅದಕ್ಕೇನೆ ನನ್ನ ವಯಸ್ಸಲ್ಲಿರೋ ಈಗಿನ ಕಾಲದ ಹುಡುಗರು ಬರೇ ಪಬ್ಬು ಹುಡುಗಿಯರು ಶೋಕಿ ಅಂತ ಸುತ್ತಾಡ್ತಾರೆ. ಆದ್ರೆ ನಾನಂತ ಕೆಟ್ಟ ವ್ಯಕ್ತಿ ಅಲ್ಲ, ಬಹಳ ಒಳ್ಳೆಯವನು. ಈ 21ನೇ ಶತಮಾನದಲ್ಲಿ ನಂತರ ಇರೋ ಹುಡುಗ ಇರಕ್ ಸಾಧ್ಯನೇ ಇಲ್ಲ, ಚಾನ್ಸೇ ಇಲ್ಲ. ನನ್ನ ಕೆಲ್ಸ ನಾನೇ ಮಾಡ್ಕತೀನಿ, ನನ್ನ ಬಟ್ಟೆ ನಾನೇ ಒಗಿತೀನಿ. ಅಷ್ಟೇ ಅಲ್ಲ, ನನ್ನ ಸೆಲ್ಫಿ ನಾನೇ ಹೊಡ್ಕತೀನಿ. ಎಷ್ಟು ಅಂತ ನಾನು ಸೆಲ್ಫಿ ಹೊಡ್ಕೊಳ್ಳಿ, ಜೊತೆಲಿ ಹುಡುಗಿ ಬೇಕಲ್ವಾ? ಹೌದು. ಇಷ್ಟು ಸಾಲದು ಅಂತ ನನಗೊಬ್ಬ ತಾತ ಇದ್ದಾನೆ ಮೇಡಮ್, ಅವನಿಗೂ ನಾನೇ ತೊಳಿಬೇಕು, ಬಳಿಬೇಕು, ಸಾರಿಸ್ಬೇಕು. ತಮ್ಮಯ್ಯ ನಂಜುಂಡೇಶ್ವರ ನಾನಯ್ಯ, ಕನ್ನಡ ಕುಲಕ್ಕೆ ನಾನಿಂದು ಸ್ವಂತ ಕಣಯ್ಯ. ಇಷ್ಟೊಂದು ಕೆಮ್ತಾ ಇದೆಯಲ್ಲ, ಡಾಕ್ಟರ್ ಹತ್ರ ಹೋಗಿದ್ದ? ಏನಂದ್ರು ಡಾಕ್ಟ್ರು? ಡಾಕ್ಟ್ರು 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 ಇನ್ನು ಸ್ವಲ್ಪ ದಿನದಲ್ಲೇ ಸ್ವಲ್ಪ ದಿನದಲ್ಲೇ ಲಂಡನ್ಗೆ ಹೋಗಿ ಬಂದಾರಂತೆ. ಅಯ್ಯೋ ನಿಧಾನ. ಮತ್ತೇನಂದ್ರ? 70 ವರ್ಷ ಮಾತ್ರ ಬದುಕ್ತೀನಿ ಅಂದ್ರಪ್ಪ. ಅಯ್ಯೋ ರಾಮ, ನಮ್ ತಾತಂಗೆ ಈಗ 69 ವರ್ಷ, ಹಂಗಾರೆ ಬದುಕಿರೋದು ಇನ್ನೊಂದೇ ವರ್ಷ ತಾತ? ಹಂಗಲ್ಲ ಕಣಪ್ಪ, ಇನ್ಮೇಲೆ 70 ವರ್ಷ ಬದುಕ್ತೀನಿ ಅಂತ. ಅಯ್ಯೋ ನಿಧಾನ. BP ಏನಾದ್ರು ಇದೆಯಾ ತಾತ? ಇಲ್ಲ ಕಣಪ್ಪ. ಶುಗರ್? ಇಲ್ಲ ಕಣಪ್ಪ. ಅಯ್ಯೋ, ಮತ್ತೆ ಇಷ್ಟೊಂದು ಕೆಮ್ತಾ ಇದೆಯಲ್ಲ ತಾತ? ಬ್ಲಡ್ ಕ್ಯಾನ್ಸರ್ ಅಂತೆ. ಬ್ಲಡ್ ಕ್ಯಾನ್ಸರ್ ಈಗಲ್ವಂತೆ, ಮುಂದಿಗೆ ಬರ್ಬೋದಂತೆ. ಮತ್ತೆ ಈಗ ಕೆಮ್ತಾ ಇದೆಯಾ? ಅವಾಗ ಬಂದ್ರೆ ಕೆಮ್ಮಕ್ ಆಗಲ್ವಲ್ಲ, ಅತ್ತಿಗೆ ಕೆಮ್ಕತ್ತವನಿ. ನೀರ್ ತರ್ತೀನಿ. ಅಯ್ಯೋ ಬಾರೋ ಬೇಗ. ಎಲ್ಲೋ ಸಪ್ಪನು ನೀರ್ ತರಕ್ ಹೋಗೋನು ಅಂತಲ್ಲಿ ಪಾವುಗಡ. ನಮ್ ತಾತನ ಹೆಸರು ಡಿ ರಾಜ್ ಅಂತ ಮೇಡಮ್. ಕೆಮ್ಮಿ ಕೆ ರಾಜ ಆಗ್ಬಿಟ್ಟವ್ನೆ. ಕೆ ಅಂದ್ರೆ ಕನ್ಫ್ಯೂಸ್ ಆಗ್ಬೇಡಿ, ಕೆಮ್ಮ ರಾಜ ಅಂತ. ಅಯ್ಯೋ, ಕುಡಿಯಕ್ ಮುಂಚೆ ನಂಗೊಂದ್ ಸಣ್ಣದ ಆಸೆ ಐತೆ, ಈಡೇರಿಸ್ತೀನಪ್ಪ. ಏನ್ ಹೇಳ್ತತ? ಹೆಂಗಿದ್ರು ಮನೇಲಿ ಅಜ್ಜಿ ಇಲ್ವಲ್ಲ. ಒಟ್ಟಾಗ ಅನ್ನ ತಿಂತೀಯ? ಹೋಗಿ ಈ ವಯಸ್ಸಲ್ಲಿ ನಾನೇ ಸುಮ್ನೆ ಇದ್ದೀನಿ. ಅಯ್ಯೋ ದಂಗಲ್ಲ ಕಣ ಮಗ. ಮತ್ತೆ ಈ ಮನೆಗೆ ಒಂದ್ ಹೆಣ್ತಿಕ್ಕಿಲ್ವಾ? ಇಲ್ವಲ್ಲಪ್ಪ. ಏನ್ ಇದ್ದಾಳೆ. ಯಾರ ಸೆಟಪ್ ಗಿಟಪ್ ಬಿಟ್ಟಿದ್ಯ ಹಂಗೆ? ಹಂಗಲ್ಲ ಕಣೋ, ನಿನಗೆ ಒಬ್ಳು ಅತ್ತೆ ಇದ್ದಾಳೆ. ನನಗ ಅತ್ತೆ ಇದ್ದಾಳ? ನೀನು ರನ್ನ ಸಿನಿಮಾದಲ್ಲಿರೋ ಸುದೀಪ್ ತರ. ನಾನು ಹೋಗು, ನಿಮ್ಮ ಅತ್ತೆ ಕರ್ಕಬ. ತಾತ, ಅದು ಅಡ್ರೆಸ್. ಓ ಅಯ್ಯೋ, ನಿಧಾನ ತಾಪ. ಇಲ್ಲೇ ನಾಯಂಡಹಳ್ಳಿ ಸಿಗ್ನಲ್ ಹತ್ರ. ನಾಯಂಡಹಳ್ಳಿ ಸಿಗ್ನಲ್ ನಿಂತಿರ್ತಲೆ, ಹೋಗಿ ಕರ್ಕೊಂಡ್ಬಿಡು. ತಾತ, ನಾಯಂಡಹಳ್ಳಿ ಸಿಗ್ನಲ್ ಅಲ್ಲಿ ಒಂದು ಪಕ್ಕದಾಗ ರೋಡ್ ಅದೇ, ಆ ಕೊನೆ ಮನೇಲೆ ಅವಳಿರೋದು. ಸರಿ ಮಗ ತಾತ, ನಿಂಗೆ ಇನ್ನೊಂದು ವಿಷಯ ಹೇಳೋದು ಮಾಡ್ತಿದ್ದೆ ಕಣಪ್ಪ. ಏನ್ ತಾತ? ನಿಮ್ಮ ಅತ್ತೆ ತುಂಬಾ ನಾಚಿಕೆ ಸ್ವಭಾವ ಕಣಪ್ಪ. ಹೆಂಗಸ್ರ ಅಂದ್ಮೇಲೆ ನಾಚ್ಕತ್ತಾರೆ, ಅದ್ರಲ್ಲಿ ಏನಿದೆ? ಕರ್ಕೊಂಡ್ಬರ್ತೀನಿ. ಅಯ್ಯೋ, ಅದು ಅಂತಿಂತ ನಾಚಿಕೆ ಅಲ್ಲ, ವಿಪರೀತ ನಾಚಿಕೆ. ಅದು ಅಲ್ದೆ ಅವನ್ ಮಗನ್ಗೆ, ಅವನ್ ಗಂಡನ್ಗೆ, ಇಡೀ ಫ್ಯಾಮಿಲಿ ಪೂರ್ತ ಬರೀ ನಾಚಿಕೆ. ಅಯ್ಯೋ, ನಾಚಿಕೆ ಇರ್ಲಿ, ಕರ್ಕ ಬರ್ತೀರಿ. ಅಂದಾಗೆ ನಮ್ಮ ಅತ್ತೆ ಅಂತ ಹೆಂಗ್ ಗುರ್ತಿರ್ಲಿ? ಕೈಯಲ್ಲಿ ಅತ್ತೆ ಅಂತ ಮಚ್ಚಾಕ್ಸ್ಕೊಂತಿದ್ದ, ಕರ್ಕಬ. ಅತ್ತೆ ಅಂತ? ಸರಿ ತಾತ. ಅತ್ತೆನ ಕರ್ಕ ಬರೋವರೆಗೂ ಸಾಯಲ್ಲ ಅಂತ ನನಗೆ ಮಾತು ಕೊಡ್ತತ. ಸರಿ ತಾತ. ಅಯ್ಯೋ, ನಾನು ಇಷ್ಟೊಂದು ಜನಗಳ ಮಧ್ಯೆ ಕುಣಿದು ಬಿಟ್ನ. ನಂಗೆ ನಾಚಿಕೆ ಆಗ್ತಿದೆ. ನೀವ್ ಹಂಗ್ ನೋಡ್ಬೇಡಿ, ನಂಗೆ ನಾಚಿಕೆ ಆಗುತ್ತೆ. ನೀವು ನೋಡ್ಬೇಡಿ, ನಂಗೆ ನಾಚಿಕೆ ಆಗುತ್ತೆ. ಪೈಲ್ವಾನ ನಾಚಿಕೆ ಆಗಲ್ಲ ಮಗನೇ.
ಮಗನೇ ನಿಮ್ಮಮ್ಮ ಎಲ್ಲ ನಾಚಿಕೆ ಆಗುತ್ತೆ. ಪ್ಲೀಸ್ ಹೇಳೋ ನಿಮ್ಮಮ್ಮ ಎಲ್ಲ ನಮ್ಮಮ್ಮ ಅಮ್ಮ ಏಕೋ ಕಾಣೆ ನಂಗೆ ನಾಚಿಕೆಯಾಗತ್ತೆ ಏಕೋ ಕಾಣೆ ನಂಗೆ ನಾಚಿಕೆಯಾಗತ್ತೆ ತುಂಬಾ ನಾಚಿಕೆಯಾಗತ್ತೆ ಅಯ್ಯೋ ನಾಚಿಕೆಯಾಗತ್ತೆ ಅಯ್ಯಪ್ಪ ಏನ್ರಿ ಏನ್ ಮಾಡ್ತಾ ಇದ್ದೀರಾ? ಪೇಪರ್ ಓದ್ತಾ ಇದ್ದೀನಿ. ಪೇಪರ್ ಅಲ್ಲಿ ಏನ್ ವಿಶೇಷ? ಲಾರಿ ಗುದ್ದಿ 3 ಸಾವು. ಅಯ್ಯೋ ಇನ್ನೇನು ವಿಶೇಷ? ಪಕ್ಕದ ಮನೆಯಲ್ಲಿ ಕಳ್ಳರು ನುಗ್ಗಿದಾರಂತೆ. ನಮ್ಮನೆಗೆ ಯಾವಾಗ ಬರ್ತಾರೋ ಏನೋ. ಸರಿ ಬನ್ನಿ ಕುತ್ಕೊಳ್ಳಿ. ಇನ್ನು ಏನಕ್ಕೆ ಆಫೀಸಿಗೆ ಹೋಗಿಲ್ಲ? ಆಫೀಸಲ್ಲಿ ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂತ ಕೆಲಸದಿಂದ ತೆಗ್ದಾಕ್ಬಿಟ್ರು. ಅಂತದ್ದೇನ್ ಮಾಡಿದ್ರಿ? ಎದುರುಗಡೆ ಒಬ್ಳು ಹುಡುಗಿ ಇದ್ಲು, ಲೈನ್ ಹೊಡಿತಾ ಇದ್ದೆ. ಮನೇಲಿ ನಾನೇ ಇರ್ಲಿಲ್ವಾ? ಮನೇಲಿ ಊಟ ಇರುತ್ತೆ ಅಂತ ಹೋಟ್ಲ್ ಊಟ ತಿಂದೇ ಇರಕ್ಕಾಗುತ್ತಾ? ಹೌದಲ್ವಾ? ಎಲ್ಲಿಗೆ ಹೋಗ್ತಿದೀಯಾ? ಹೋಟ್ಲ್ ಊಟ ತಿನ್ನಕ್ಕೆ. ನಾ ಸುಮ್ನೆ ತಮಾಷೆ ಮಾಡ್ದೆ. ಅಯ್ಯೋ ಯಾರೋ ಬಾಗ್ಲು ಬಡಿತಿದೆ. ಹೋಗಿ ಬಾಗಿಲು ತೆಗಿಯ. ನೀವೇ ಹೋಗ್ತಾಗಿರಿ. ನೀವು ಹೋಗ್ತಗಿ. ನೀವೇ ಹೋಗ್ತಾಗಿ. ನೀನೇ ಹೋಗ್ತಗಿ. ಯಾರೋ ಒಬ್ರು ತೆಗೀರಿ ಬೇಗ. ಎಲ್ಲೆಲ್ಲ ಕೈ ಹಾಕ್ತಾಳೆ. ಅಲ್ಲಿ ಹೋಗಿ ಬಾಗ್ಲು ಮುಟ್ಟಕ್ಕೂ ನಾಚಿಕೆ ಆಗುತ್ತೆ. ಏನಾಯ್ತೆ? ನಂಗೆ ಪರಪುರುಷನ್ ಕಂಡ್ರೆ ನಾಚಿಕೆ ಆಗುತ್ತೆ. ಹಲೋ ಎಕ್ಸ್ಕ್ಯೂಸ್ ಮೀ. ಹಲೋ ಹಲೋ ಅಯ್ಯೋ ರಾಮ. ಹಲೋ ಹಲೋ ಎಕ್ಸ್ಕ್ಯೂಸ್ ಮೀ. ನಾಚಿಕೆಯಾಗತ್ತೆ ನಂಗೆ ನಾಚಿಕೆ ಆಗುತ್ತೆ, ತುಂಬಾ ನಾಚಿಕೆ ಆಗುತ್ತೆ. ಹಲೋ ಮೇಡಮ್. ಅಯ್ಯೋ ರಾಮ, ನಾಚಿಕೆ ಅಂತ ಕೇಳಿದ್ದೆ, ಇಷ್ಟೊಂದು ನಾಚಿಕೆ. ನಾಚಿಕೆಯಾಗತ್ತೆ ನಂಗೆ ನಾಚಿಕೆಯಾಗತ್ತೆ ತುಂಬಾ ನಾಚಿಕೆಯಾಗತ್ತೆ. ಹಲೋ 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 ತುಂಬಾ ನಾಚಿಕೆ ಆಗುತ್ತೆ. ನಾಚಿಕೆಯಾಗತ್ತೆ ನಂಗೆ ನಾಚಿಕೆಯಾಗತ್ತೆ. ಹಲೋ ಯಾರು ನೀವು? ನಾನು ನಿಮ್ಮ ಮಳೆಯ. ಅಲ್ಲ ಬನ್ನಿ, ನಿಮ್ಮ ಹತ್ರ ಮಾತಾಡ್ಬೇಕು. ಬನ್ನಿ ನಿಮಿಷ, ಬನ್ನಿ ಮಾತಾಡ್ಬೇಕು. ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ. ನಾಚಿಕೆ ಆಗತ್ತೆ ನಂಗೆ. ಬನ್ನಿ ಬನ್ನಿ, ನಾನು ಮಾತಾಡ್ಬೇಕು. ಬನ್ನಿ. ಅಯ್ಯೋ ರಾಮ್, ಇದ್ಯಾವ ಸೀಮೆ ನಾಚಿಕೆನೋ. ನಮ್ಮ ಅಣ್ಣ ಹೇಗಿದಾರಪ್ಪ? ನಿಮ್ಮ ಅಣ್ಣ ಗೋಡೆಲ್ ನೇತಾಡ್ತಾವ್ನೆ. ಯಾವಾಗ ಇಳಿತಾರೆ? ಅಯ್ಯೋ, ಗೋಡೆಲ್ ನೇತಾವ ಅಂದ್ರೆ ಸತ್ತೋಗಿದ್ದಾನೆ, ಪ್ರೇಮಕ್ಕೆ ಗೋಡೆಲ್ ಹಂಚಿದೀವಿ ಅಂದೆ. ನಮ್ಮ ಅಣ್ಣ ಸತ್ತೋಗಿದ್ದಾರೆ. ಸತ್ತೋಗಿದಾರ ಅಂದ್ರೆ ಈಗ ನಾಚ್ಕತ್ತವ್ರಲ್ಲ ಇವರು. ಹೆಂಗ್ ಸತ್ತೋದ್ನಪ್ಪ? ಅದು ಮದುವೆ ಆಗಿಲ್ಲ ಅಂತ ಕೊರಗಿ 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 ಸತ್ತೋಗ್ಬಿಟ್ಟ.
ನಮ್ಮ ಅಣ್ಣಂಗ್ ಮದ್ವೆ ಆಗಿಲ್ಲ ಅಂದ್ರೆ ನೀನ್ ಹೆಂಗ್ ಹುಟ್ಟಿದೆ? ಅಯ್ಯೋ ರಾಮ, ನನಗ್ ಮದ್ವೆ ಆಗಿಲ್ಲ ಅಂತ ಅವ್ನ್ ಸತ್ತೋದ. ನಿಂಗೆ ಜನ್ಮದಲ್ಲಿ ಮದ್ವೆ ಆಗಲ್ಲ ಬಿಡು. ಅತ್ತೆ ಹಿಂಗೆ ಮಾತಾಡ್ಕೊಂಡಿರ್ತಾರ, ಒಂದ್ ಟೀಗಿ ತರ್ತೀರಾ? ಏನ್ರಿ ಹಳ್ಳಿ ಅಂದ್ರೆ ಟೀ ಕೊಡ್ಬೇಕಂತ ಕೊಡ್ಲಾ? ಕೊಡು ಕೊಡು. ನಾಚಿಕೆ ಆಗುತ್ತೆ ಹಳ್ಳಿ ಅಂದ್ರೆ. ಅಯ್ಯೋ ಟೀ ತಗೊಳ್ಳಿ. ಅಯ್ಯೋ ಟೀ ಕುಡೀರಿ. ಅಯ್ಯ ಬನ್ನಿ ಬನ್ನಿ ಬನ್ನಿ, ಟೀ ಕೊಟ್ಟಿದ್ದೀರಲ್ಲ. ಅಯ್ಯೋ ಹೊಡ್ದೋಗ್ಬಿಡ್ತು. ಪರವಾಗಿಲ್ಲ ಪರವಾಗಿಲ್ಲ, ಬನ್ನಿ, ಚೆಲ್ಲಿದ್ದು ಕುಡಿದು ನಮಗೆ ರೂಢಿ ಇದೆ. ಸರಿ. ಅಯ್ಯೋ ಹೆಸರು ಕೇಳದೆ ಬರ್ತ್ಬಿಟ್ಟೆ ನಮ್ಮ ಅತ್ತೆನ. ಅತ್ತೆ ನಿಮ್ಮ ಹೆಸರೇನು? ಹೆಸರು ಕೇಳ್ತಿದ್ದಾನೆ. ಅಲ್ಲ ಮಾವ, ನೀವಾದ್ರು ನಾಚಿಕೆ ಆಗತ್ತೆ. ಯಾವ ಸೀಮೆ ನಾಚಿಕೆ ನನಗಂತೂ ಗೊತ್ತಿಲ್ಲ. ಅತ್ತೆ ನಾಚಿಕೆಯಾಗತ್ತೆ ನಂಗೆ, ನಾಚಿಕೆಯಾಗತ್ತೆ, ತುಂಬಾ ನಾಚಿಕೆಯಾಗತ್ತೆ. ಅತ್ತೆ ಅಲ್ಲೋಡಿ ಅಲ್ಲಿ. ಹಲೋ ಅತ್ತೆ, ಯಾಕೆ ಇಷ್ಟೊಂದು ನಾಚ್ಕತ್ತ ಇದ್ರ? ಹಲೋ, ಹೌದಾ? ನಿಜವಾಗ್ಲೂನಾ? ಅಯ್ಯೋ ರಾಮ, ನಮ್ ತಾತ ಸತ್ತೋಗ್ಬಿಟ್ಟ. ಏನ್ರಿ ನಮ್ಮಪ್ಪ ಸತ್ತೋಗ್ಬಿಟ್ರಂತೆ. ಸತ್ತಾಗ್ಬಿಟ್ಟ ಅಂದ್ರೆ ಹಿಂಗೆ? ಏನ್ ಸತ್ತೋದ್ರಪ್ಪ? ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರಂತೆ.